ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ ಮಾರ್ನಿಂಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ಬೆಳಗ್ಗೆ ವ್ಲಾಗ್ ಮಾಡಿ ಮಧ್ಯಾಹ್ನ ಮಾಡಿದ್ದೆ, ನೈಟು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ನಿನ್ನೆ ಸಿಕ್ಕಾಪಟ್ಟೆ ಕೆಲಸ ಆಗಿತ್ತಲ್ಲ, ಸೊ ಅದಕ್ಕೆ ನಾನು ಸಂಜೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಬೆಳಗ್ಗೆನೇ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಟಿಫನ್ನು ಬಿಸಿಬೇಳೆಭಾತ್ ಮಾಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಹಚ್ಚಿಟ್ಕೊತಾ ಇದ್ದೀನಿ. ಇವಾಗ ನೋಡಿ ಹುಳ್ಳಿಕಾಯಿ ಎಲ್ಲನೂ ಮುರಿದಿಟ್ಕೊತೀನಿ, ಹಂಗೆ ಕ್ಯಾರೆಟ್ ಎಲ್ಲನೂ ಕಟ್ ಮಾಡಿ ಇಟ್ಕೊತೀನಿ. ಇದು ಬೇಗನೆ ಮುಗ್ದೋಗುತ್ತೆ ಇದು ಬಿಸಿಬೇಳೆಭಾತ್ ಅಂತೂ. ಇವತ್ತು ಸ್ವಲ್ಪ ಅಂದರೆ ಲೇಟಾಗೇ ಎದ್ದಿದ್ದು, 7 ಗಂಟೆ 7:15 ಆಗೋಗಿತ್ತು. ನನ್ನ ಮಗನಿಗೆ ಮಾರ್ನಿಂಗ್ ಕ್ಲಾಸು ಎಕ್ಸಾಮ್ ಇತ್ತಲ್ಲ, ಅವನು ಓದ. ಅವನೇನೋ ಇದು ಹೊರಗಡೆಯಿಂದ ಅದೇನೋ ಬಿಸ್ಕೆಟು ಏನೋ ತೊಗೊಂಬಂದಿದ್ದ, ಅದನ್ನೇ ಬಾಕ್ಸ್ಗೆ ಹಾಕ್ಕೊಂಡು ಹೋಗಿದ್ದಾನೆ. ಅವನು ಹೋದ್ಮೇಲೆ ನಾವು ಇವಾಗ ಬಿಸಿಬೇಳೆಭಾತ್ ಮಾಡ್ಕೊತಾ ಇದ್ದೀವಿ. ಮಧ್ಯಾಹ್ನ ಬರ್ತಾನೆ ಅವನು, 1 ಗಂಟೆ ಅಷ್ಟರಲ್ಲಿ ಬರ್ತಾನೆ. ಅದಕ್ಕೆ ಇವಾಗ ಬಿಸಿಬೇಳೆಭಾತ್ ಬೇಗ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಮತ್ತು ನನ್ನ ತಂಗಿ ಮಗಳು ಇದ್ಲಲ್ಲ, ಅವಳಿಗೂ ಇಷ್ಟ ಬಿಸಿಬೇಳೆಭಾತು. ಅದಕ್ಕೇ ಬಿಸಿಬೇಳೆಭಾತ್ ಅಂದರೆ ಸ್ವಲ್ಪ ಟೈಮ್ ಆಗೋದಾಗ ಬೇಗ ಆಗೋದು ತಿಂಡಿನೇ ಮಾಡಬೇಕಲ್ಲ, ಅದಕ್ಕೆ ಇದು ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಕ್ಯಾರೆಟ್ ಎಲ್ಲನೂ ಹಚ್ಚಿಟ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಪಾತ್ರೆ ಇದ್ವು, ನೈಟ್ ಪಾತ್ರೆ ತೊಳೆದಿದ್ದೆ. ಬೆಳಗ್ಗೆ ಕಾಫಿ ಎಲ್ಲ ಇಟ್ಕೊಂಡಿದ್ನಲ್ಲ, ಅದ್ರದ್ದು ಸ್ವಲ್ಪ ಪಾತ್ರೆಗಳಿದ್ವು, ಅವನ್ನ ಆಮೇಲೆ ತೊಳ್ಕೊತೀನಿ. ಬೆಳಗ್ಗೆ ಎದ್ದು ಬಾಗಿಲೆಲ್ಲ ತೊಳೆದು ಸ್ವಲ್ಪ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹಾಗೆ ಬಾಗಿಲೆಲ್ಲ ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಬಂದಿದ್ದೀನಿ. ಎಲ್ಲ ಮುಗಿಸಿ ಆಮೇಲೆ ಇದ್ದವೆಲ್ಲನೂ ಮಲ್ಕೊಂಡಿದ್ವಲ್ಲ, ಅವನ್ನೆಲ್ಲ ಹಾಸಿಗೆಗಳ್ದೆಲ್ಲನೂ ಮಡಚಿ ತಿರುಗಿ ಇವಾಗ ಟಿಫನ್ ಮಾಡೋಕ್ಕೆ ಬಂದಿದ್ದೀನಿ. ಕಾಫಿ ಮಾಡಿ ಕುಡ್ದಾಯಿತು. ಈಗ ಟಿಫನ್ ಮುಗಿಸ್ಬಿಟ್ಟು ಆಮೇಲೆ ಸ್ವಲ್ಪ ಕೆಲಸ ಇದ್ದಾವೆ. ಇವತ್ತು ಅಮಾವಾಸ್ಯೆ ಬೇರೆ ಇದೆ, ಮತ್ತು ಗ್ರಹಣ ಬೇರೆ ಇದೆ ಅಂತ ಹೇಳ್ತಿದ್ದಾರೆ. ಗ್ರಹಣ ಭಾರತಕ್ಕೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ನನಗಿನ್ನೂ ಅಷ್ಟೊಂದು ನಾನು ನೋಡಿಲ್ಲ, ಗೊತ್ತಾಗಿಲ್ಲ. ಇವಾಗ ಸದ್ಯಕ್ಕೆ ಅಮಾವಾಸ್ಯೆ ಇದೆ ಅನ್ನೋದೊಂದು ಗೊತ್ತು, ಅದಕ್ಕೇ ಪೂಜೆ ಮಾಡಲಿ ಅಂದ್ಬಿಟ್ಟು ಇವಾಗ ಇಲ್ಲಿ ಟಿಫನ್ ಎಲ್ಲ ಮುಗಿಸ್ಬಿಟ್ಟು ಮಾಡಿಕೊಟ್ಬಿಟ್ಟು ಆಮೇಲೆ ಕಸ ಎಲ್ಲ ಗುಡಿಸಿ ನೆಲ ಒರೆಸ್ಕೊಂಡು ಕೊಟ್ಬಿಡ್ತೀನಿ. ಆಲ್ರೆಡಿ ನಾನು ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಿ ಮತ್ತು ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ ಬಾಗಿಲಿಗೆ. ಅದು ಆ ಕೆಲಸ ಮುಗಿದಿದೆ. ಇವಾಗ ಈ ಸದ್ಯಕ್ಕೆ ಇದು ತಿಂಡಿ ಮಾಡಿಬಿಟ್ಟು ಪಾತ್ರೆ ತೊಳೆದ್ಬಿಟ್ಟು ಕಸ ಗುಡಿಸಿ ನೆಲ ಒರೆಸ್ಕೊಟ್ರೆ ನಮ್ಮ ಮನೆಯವ್ರು ದೀಪ ಹಚ್ಬಿಟ್ಟು ಹೋಗ್ತಾರೆ. ಆಮೇಲೆ ಇನ್ನು ಮಿಕ್ಕಿದ ಕೆಲಸ, ನೆನೆ ಬಟ್ಟೆ ಎಲ್ಲ ಒಗ್ದಿದ್ನಲ್ಲ, ಫರ್ನಿಚರ್ ಕವರ್ಸು ಎಲ್ಲನೂ ಅವೆಲ್ಲ ತಂದ್ಬಿಟ್ಟು ಎಲ್ಲನೂ ಹಾಕಬೇಕು. ನೆನ್ನೆ ಅಂತೂ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಇವತ್ತು ಸೇಮ್ ಆ್ಯಸ್ ಯೂಶ್ವಲ್ ಅಷ್ಟೇ ಕೆಲಸ ಇದೆ, ಇನ್ನೂ ಜಾಸ್ತಿನೇ ಇದೆ ಇವತ್ತು. ಇನ್ನೂ ಬಚ್ಚಲ ಮನೆಯೆಲ್ಲ ಉಜ್ಜಿ ತೊಳಿಬೇಕು, ಅದನ್ನು ತೊಳೆದು ಮತ್ತು ಟಾಯ್ಲೆಟೆಲ್ಲ ತೊಳಿಬೇಕು, ದೇವ್ರ ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಬೇಕು. ಡೈಲಿ ಮಾಡ್ತಾನೇ ಇರ್ತೀವಿ. ಈ ಗ್ರಹಣ ಬೇರೆ ಇದೆ, ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಅಂತ ಗೊತ್ತಿಲ್ಲ. ಅದು ಮುಗಿದ್ಮೇಲೆ ಮಾಡ್ಕೊಬೇಕು, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು. ಇಲ್ಲಿ ಇದೆಯಾ ಇಲ್ವೋ ಅಂತ ತಿಳ್ಕೊಂಡು ಆಮೇಲೆ ಮಾಡ್ಬೋದು ಅಂದರೆ ಮಧ್ಯಾಹ್ನದಿಂದನೇ ಎಲ್ಲನೂ ಸ್ಟಾರ್ಟ್ ಮಾಡ್ಕೊತೀನಿ. ಇವಾಗ ನೋಡಿ ಬದನೇಕಾಯಿ ಎಲ್ಲನೂ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನು ಬಿಸಿಬೇಳೆಭಾತ್ಗೆ ಬದನೇಕಾಯಿ ಅಂತೂ ನನಗಿದ್ರೆ ಬದನೇಕಾಯಿ ಹಾಕ್ತೀನಿ, ತುಂಬ ಟೇಸ್ಟಾಗಿರುತ್ತೆ. ಅದಕ್ಕೇ ಇವಾಗ ನೋಡಿ ಕ್ಯಾರೆಟು ಹುಳ್ಳಿಕಾಯಿ ಮುರಿದು ಹಾಕ್ಕೊಂಡಿದ್ದೀನಿ. ಕ್ಯಾರೆಟ್ ಎಲ್ಲ ಕಟ್ ಮಾಡಿಕೊಂಡು ಹಾಗೆ ಬದನೇಕಾಯಿ ಇತ್ತಲ್ಲ, ಬದನೇಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಇದು ಬಟಾಣಿ, ಫ್ರೋಝನ್ ಬಟಾಣಿ ಅಂದರೆ ಫ್ರಿಜ್ಜಲ್ಲಿತ್ತು, ಅದನ್ನು ತೆಗೆದು ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕಡಲೆಬೀಜ, ಇದು ಬಿಸಿಬೇಳೆಭಾತ್ಗೆ ಕಡಲೆಬೀಜ ಚೆನ್ನಾಗಿರುತ್ತಲ್ಲ, ಸೊ ಅದಕ್ಕೆ ಅದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಕಟ್ ಮಾಡ್ಕೊಂಡು ಹಾಗೆ ಟೊಮೆಟೊ ಕಟ್ ಮಾಡಿಕೊಂಡ್ರೆ ಅದು ಬೇಯಿಸಿಟ್ಕೊಂಡ್ಬಿಟ್ರೆ ಬಿಸಿಬೇಳೆಭಾತ್ ರೆಡಿ ಆಗುತ್ತೆ. ಆಮೇಲೆ ಅದೊಂದು ಸ್ವಲ್ಪ ಬಿಸಿಬೇಳೆಭಾತ್ ಪೌಡ್ರ್ ಹಾಕ್ಕೊಂಡು ಒಗ್ಗರಣೆ ಕೊಟ್ಟರೆ ರೆಡಿ. ಈಸಿ ರೆಸಿಪಿ ಇದು, ಅದಕ್ಕೆ ಮತ್ತು ನನ್ನ ತಂಗಿ ಮಗಳಿಗೂ ಇಷ್ಟ ಈ ಬಿಸಿಬೇಳೆಭಾತು, ಅದಕ್ಕೆ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಟೊಮೆಟೊ ಎಲ್ಲನೂ 4 ಭಾಗನೇ ಮಾಡ್ಕೊತಿದ್ದೀನಿ. ಚಿಕ್ಕದಾಗಿ ಏನು ಕಟ್ ಮಾಡೋಕ್ಕೆ ಹೋಗೋದಿಲ್ಲ, ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಬಾಯಿಗೆ ಸಿಗ್ತಾ ಇರುತ್ತೆ. ಅದಕ್ಕೇ ದೊಡ್ಡದಾಗಿ ಕಟ್ ಮಾಡಿಬಿಟ್ರೆ ಬೆಂದೋಗ್ಬಿಡುತ್ತಲ್ಲ, ಏನು ಬಾಯಿಗೆ ಸಿಗೋದಿಲ್ಲ. ಅದಕ್ಕೆ ನೋಡಿ ಇವಾಗ ಎಲ್ಲ 4 ಭಾಗನೇ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನನ್ನ ತಂಗಿ ಮಗಳು ಬೇರೆ ಕೂತಿದ್ದಾಳೆ, ಅವಳಿಗೆ ಮಾತಾಡಬೇಡ ಅಂತ ಹೇಳಿರೋದಕ್ಕೆ ಸೈಲೆಂಟಾಗಿ ಹಂಗೆ ಕೂತಿದ್ದಾಳೆ, ಏನೂ ಮಾತಾಡ್ತಾಯಿಲ್ಲ. ಕರೆಂಟ್ ಬೇರೆ ಹೋಗಿದೆ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ನೋಡಿ ನಗ್ತಾ ಅವಳೆ. ಮತ್ತು ನೋಡಿ ಇವಾಗ ಇದು ಬೇಳೆ ಮತ್ತು ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೀನಿ. ಇನ್ನು ಎಲ್ಲ ತರಕಾರಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದೆಲ್ಲನೂ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯೋಕೆ ಇಡ್ತೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಬೆಂದು ಒಂದು 5ರಿಂದ 6 ಕೂಗು ತೊಗೊಂಬಿಟ್ರೆ, 6 ವಿಷಲ್ ತೊಗೊಂಡ್ರೆ ಬೆಂದೋಗಿರುತ್ತೆ. ಆಮೇಲೆ ಪೌಡ್ರ್ ಹಾಕ್ಬಿಟ್ರೆ ಬಿಸಿಬೇಳೆಭಾತ್ ರೆಡಿ ಆಗುತ್ತೆ. ನೋಡಿ ಇವಾಗ ನೀರು ಹಾಕ್ಕೊತಾ ಇದ್ದೀನಿ. ನಾವು ವಾಯ್ಸ್ ಓವರ್ ಕೊಡುವಾಗ ಕರೆಂಟ್ ಬೇರೆ ಹೋಗಿತ್ತು, ಹೊರಗಡೆ ವೆಹಿಕಲ್ಸ್ ಹೋಗೋದು ಮತ್ತು ಅಕ್ಕಪಕ್ಕ ಮಾತಾಡೋದು ಎಲ್ಲ ಸೌಂಡ್ಗಳೆಲ್ಲ ಕೇಳಿಸ್ತಾ ಇದೆ.
ಜಾಸ್ತಿ ಕೇಳಿಸಿದ್ರೆ ಇಗ್ನೋರ್ ಮಾಡಿ. ನೋಡಿ ಇವಾಗ ಈರುಳ್ಳಿನ ಎಲ್ಲನೂ ಅದು ಹಾಗೆ ಕಟ್ ಮಾಡಿದಾಗ ಹಂಗಂಗೆ ಇತ್ತು, ಅದಕ್ಕೆ ಅದನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಈಗ ನೀರು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಎಷ್ಟು ಹಾಕ್ಬಿಟ್ಟು ನಾನು ಕೂಗಕ್ಕೆ ಇಡ್ತೀನಿ. ಒಂದು 5ರಿಂದ 6 ವಿಷಲ್ ತೊಗೋತೀನಿ. ನೋಡಿ ಇವಾಗ ಇವಾಗ ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ನೀವು ಒಂದು 2ರಿಂದ 3 ವಿಷಲ್ ತೊಗೊಂಡ್ರೂ ಆಗೋಗುತ್ತೆ. ಅದೇನು ಅಷ್ಟೊಂದು ತೊಗೋಬೇಕಂತೇನಿಲ್ಲ. ನಾನು ಒಂದು 4ರಿಂದ 5 ವಿಷಲ್ ಅಂತೂ ತೊಗೊತೀನಿ, ಬೇಳೆ ಎಲ್ಲ ಚೆನ್ನಾಗಿ ಬೆಂದೋಗ್ಬಿಡಲಿ ಅಂತ. ಆ ಕಡೆ ಎಲ್ಲ ಬೇಯಕ್ಕೆ ಇಟ್ಬಿಟ್ಟು ಈ ಕಡೆ ಸ್ವಲ್ಪ ಪಾತ್ರೆಗಳಿದ್ವು, ಅವನ್ನೆಲ್ಲನೂ ವಾಶ್ ಮಾಡ್ಕೊತಾ ಇದ್ದೀನಿ. ಏನಿಲ್ಲ ಅಂದರೂ ಪಾತ್ರೆಗಳು ಮಾತ್ರ ಬೀಳ್ತಾನೇ ಇರ್ತವೆ. ಎಷ್ಟು ತೊಳೆದ್ರೂ ನೈಟೆಲ್ಲ ತೊಳೆದ್ಬಿಟ್ಟೆ ಮಲಗಿದ್ದೆ. ಈ ಒಂದು ಮುದ್ದೆ ಪಾತ್ರೆ ಒಂದು ನೆನೆ ಹಾಕ್ಬಿಟ್ಟು ಇವಾಗ ನೋಡಿ, ಆದರೂ ಬೆಳಗ್ಗೆ ಎದ್ದ ತಕ್ಷಣ ಇಷ್ಟು ಪಾತ್ರೆ ಇದ್ದಾವೆ. ಅವನ್ನೆಲ್ಲ ತೊಳೆದು ಇವಾಗೆಲ್ಲ ಕಸ ಎಲ್ಲ ಎತ್ತಾಕ್ಬಿಟ್ಟು ಶಿಂಕೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಕ್ಲೀನೆಲ್ಲ ಮಾಡಿಕೊಂಡು ಇವಾಗ ನೋಡಿ ಬಿಸಿಬೇಳೆ ಭಾತದ್ದು ಬೆಂದಿದೆ. ಇವಾಗ ಇದನ್ನೆಲ್ಲನೂ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಪುಡಿ ಹಾಕ್ಕೊತೀನಿ. ಅಷ್ಟರಲ್ಲಿ ಎಲ್ಲ ಕಸ ಎಲ್ಲ ಗುಡಿಸ್ದೆ. ಸ್ವಲ್ಪ ಇದನ್ನು ಪಾತ್ರೆ ಎಲ್ಲ ತೊಳೆದಾಗಿತ್ತಲ್ಲ, ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಡು ನೆಲ ಎಲ್ಲ ಒರೆಸ್ಬಿಟ್ಟು ನಮ್ಮ ಮನೆಯವ್ರು ಪೂಜೆ ಮಾಡೋಕ್ಕೆ ಬಾಗಿಲಿಗೆಲ್ಲ ಅದು ಆಲ್ಮೋಸ್ಟ್ ಎಲ್ಲ ಮಾಡಿದ್ನಲ್ಲ ಬೆಳಗ್ಗೆನೇ, ಅವರಲ್ಲಿ ಪೂಜೆ ಮಾಡ್ಕೊತಾ ಇದ್ದಾರೆ. ಈ ಕಡೆ ಬೆಂದಿತ್ತಲ್ಲ, ಇವಾಗ ನಾನು ಇದನ್ನು ಮಿಕ್ಸ್ ಮಾಡಿಕೊಂಡು ಬಿಸಿಬೇಳೆಭಾತ್ ಪೌಡ್ರ್ ಹಾಕ್ಕೊಂಡು ಇವಾಗ ನಾನು 2ರಿಂದ 3 ಸ್ಪೂನಷ್ಟು ಬಿಸಿಬೇಳೆಭಾತ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅದು ಏನು ಜಾಸ್ತಿ ಖಾರ ಏನು ಇರಲ್ವಲ್ಲ, ಒಂಥರ ಕಲರ್ ಚೆನ್ನಾಗಿ ಬರೋ ತನಕನೂ ನಾನು ಜಾಸ್ತಿನೇ ಹಾಕ್ಕೊತೀನಿ. ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ನೀರು ಹಾಕ್ಕೊಂಡು ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಅದನ್ನು ಕುದಿಯೋಕೆ ಇಡ್ತೀನಿ. ಅದು ಕುದಿಯೋಕೆ ಇಟ್ಬಿಟ್ಟು ಆ ಕಡೆ ಒಗ್ಗರಣೆ ಹಾಕ್ಕೊಂಡ್ರೆ ಬಿಸಿಬೇಳೆಭಾತ್ ರೆಡಿ ಆಗುತ್ತೆ. ಇನ್ನು ಮಿಕ್ಕಿದ ಕೆಲಸಗಳಿದ್ದಾವೆ, ಅವನು ಮಾಡ್ಕೊಬೇಕು. ಟಿಫನ್ ಮಾಡಿಕೊಂಡು ಈ ಫರ್ನಿಚರ್ ಕವರ್ಗಳೆಲ್ಲ ತೊಗೊಬೇಕು. ಅವೆಲ್ಲ ಹೋಗಿ ಮೇಲೆಲ್ಲ ತೊಗೊಂಬಂದು ಅವನ್ನೆಲ್ಲ ಹಾಕಿ, ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ ಐತೆ. ಕೆಲಸ ಡೈಲಿ ಮಾಡ್ತಾನೇ ಇದ್ದೀವಿ, ಮುಗಿತಾನೇ ಇಲ್ಲ ಕೆಲಸ ಅಂತೂ. ಇವಾಗ ನೋಡಿ ಈ ಕಡೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋತಾಯಿದ್ದೀನಿ. ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ ನನ್ನ ಹತ್ರ ಇಲ್ಲ, ಸೊ ಅದಕ್ಕೆ ನಾನು ಏನು ಬ್ಯಾಡಗಿ ಮೆಣಸಿನ್ಕಾಯಿ ಏನು ಹಾಕ್ತಾಯಿಲ್ಲ. ನೋಡಿ ಇವಾಗ ಆಯಿತು. ಇದು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಅದನ್ನು ಬಿಸಿಬೇಳೆಭಾತ್ಗೆ ಒಗ್ಗರಣೆ ಕೊಟ್ಟರೆ ಮುಗೀತು. ಅಷ್ಟರಲ್ಲಿ ನಮ್ಮ ಮನೆಯವ್ರು ಸ್ನಾನ ಎಲ್ಲ ಮಾಡ್ಕೊಂಬಂದು ದೇವ್ರ ಪೂಜೆ ಮಾಡ್ತಾಯಿದ್ದಾರೆ ಆಲ್ರೆಡಿ. ಈಗ ನಾನಿವಾಗ ಟಿಫನು ರೆಡಿ ಆಯಿತು. ಈ ಕಡೆ ನೋಡಿ ಇವಾಗ ಒಗ್ಗರಣೆ ಹಾಕ್ಬಿಟ್ಟು ಒಂದು 5ರಿಂದ 10 ನಿಮಿಷ ಕುದಿಯೋಕ್ಕೆ ಬಿಟ್ಬಿಟ್ರೆ ಬಿಸಿಬೇಳೆಭಾತ್ ರೆಡಿಯಾಗಿರುತ್ತೆ. ಬಿಸಿಬೇಳೆಭಾತ್ ಅಂತೂ ತುಂಬ ಟೇಸ್ಟಾಗಿರುತ್ತೆ. ಅದಕ್ಕೆ ಸ್ವಲ್ಪ ಖಾರ ಬುಂದಿ ಹಾಕ್ಕೊಂಡು ತಿಂದ್ರಂತೂ ಸಕ್ಕತ್ತಾಗಿರುತ್ತೆ. ಅದಕ್ಕೇ ಮಾಡಿದ್ದು ಇವತ್ತು. ನನ್ನ ತಂಗಿ ಮಗಳಿಗೂ ಇಷ್ಟ, ಸೊ ಅದಕ್ಕೇ ಬೇರೆ ಇನ್ನೇನು ಟಿಫನ್ ಮಾಡೋಕ್ಕೆ ಉಪ್ಪಿಟ್ಟು ಮಾಡಿದ್ರೆ ತಿನ್ನಲ್ಲ, ಚಿತ್ರಾನ್ನ ಮಾಡಿದ್ರೆ ತಿನ್ನಲ್ಲ, ಇನ್ನೇನು ಮಾಡೋದು ಅಂತಲೇ ಬಿಸಿಬೇಳೆಭಾತೇ ಮಾಡಿದೆ. ಇವಾಗ ನೋಡಿ ಆಯಿತು, ಅದು ಚೆನ್ನಾಗಿ ಕುದೀತಿದೆ. ಅದು ಕುದ್ದಾದ್ಮೇಲೆ ನಮ್ಮ ಮನೆಯವ್ರಿಗೆ ಹಾಕ್ಕೊಂಡು ಕೊಟ್ಟೆ. ಹಂಗೆ ನನ್ನ ತಂಗಿ ಮಗಳು ನಾನು 3 ಜನನೂ ಹಾಕ್ಕೊಂಡು ತಿಂದ್ಬಿಟ್ಟು ಮೇಲೆಲ್ಲ ಒಣಗಾಕಿದ್ನಲ್ಲ, ನೆನ್ನೆ ಸಂಜೆ ಬಟ್ಟೆಗಳೆಲ್ಲ ಒಣಗಾಕಿದ್ನಲ್ಲ, ಅವೆಲ್ಲನೂ ತೊಗೊಂಬಂದ್ಬಿಟ್ಟು ಇವಾಗ ಎಲ್ಲನೂ ಮಡಚಿಟ್ಕೊತಾ ಇದ್ದೀನಿ. ಅವ್ರವ್ರ ಬಟ್ಟೆಗಳೆಲ್ಲ ಅವ್ರವ್ರ ಜಾಗಕ್ಕೆಲ್ಲ ಮಡಚಿಟ್ಬಿಟ್ಟು ಒಟ್ಟಿಗೆ ಎಲ್ಲ ತೊಗೊಂಡೋಗಿ ಅವ್ರ ಕಬೋರ್ಡ್ಗಳಲ್ಲಿ ಎಲ್ಲೆಲ್ಲಿ ಅವ್ರವ್ರ ಪ್ಲೇಸಲ್ಲಿ ಎಲ್ಲನೂ ಇಟ್ಬಿಡ್ತೀನಿ. ಆಮೇಲೆ ಇನ್ನು ಮಿಕ್ಕಿದ ಫರ್ನಿಚರ್ ಕವರ್ಸ್ಗಳು ಇದ್ವಲ್ಲ, ಅವನ್ನೆಲ್ಲನೂ ಫರ್ನಿಚರ್ಸ್ಗೆ ಹಾಕ್ಬಿಟ್ಟು ಅದ್ರ ಜಾಗಕ್ಕೆ ಫರ್ನಿಚರ್ಗೆಲ್ಲ ಹಾಕ್ಬಿಟ್ಟು ಅದ್ರ ಫರ್ನಿಚರ್ ಕವರ್ಸ್ ಎಲ್ಲ ಹಾಕ್ಬಿಟ್ರೆ ಅದ್ರದ್ದೊಂದು ಕೆಲಸ ಮುಗಿಯುತ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ. ಅಂದರೆ ಎಲ್ಲ ಇವಾಗ ಇದನ್ನೆಲ್ಲ ಬಚ್ಚಲ ಮನೆ ಒಂದು ಕ್ಲೀನ್ ಮಾಡ್ಕೊಬೇಕು. ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ದೇವ್ರ ಸಾಮಾನು ಒಂದು ತೊಳೆದಿಟ್ಕೊಂಡ್ರೆ ಇನ್ನು ಮಿಕ್ಕಿದ ನಾಳೆ ಇನ್ನು ಬೆಳಗ್ಗೆ ಕೆಲಸ ಇರುತ್ತೆ. ಬಾಗಿಲೆಲ್ಲ ತೊಳೆದು ಸ್ವಲ್ಪ ಇದು ಟೆರೇಸ್ ಎಲ್ಲ ತೊಳಿಬೇಕು ಮತ್ತು ಗೇಟ್ಗಳೆಲ್ಲ ತೊಳ್ಕೊಬೇಕು. ಮಾಡ್ತಾಯಿದ್ರೆ ತುಂಬ ಕೆಲಸನೇ ಇದ್ದಾವೆ. ಅಲ್ಲಿ ನಾನು ಮಾಡ್ತಾನೇ ಇದ್ದೀನಿ. ಆಲ್ಮೋಸ್ಟು ಮೊನ್ನೆಯಿಂದನೂ ಮಾಡ್ತಾನೇ ಇದ್ದೀನಿ. ಆದರೆ ಧೂಳಂತೂ ಧೂಳು ಇದ್ದೇ ಇರ್ತಾಯಿದೆ. ಅದಕ್ಕೆ ನಾನು ರೆಗ್ಯುಲರಾಗಿ ತಿರ್ಗಾ ಇವತ್ತು ಮಾಡಿದ್ರು ನಾಳೆ ತಿರ್ಗಾ ಧೂಳು ಕಾಣಿಸಿದ್ರೆ ಮತ್ತೆ ಅದೇ ಕೆಲಸನೇ ಮಾಡ್ತೀನಿ ನಾನು. ಮತ್ತು ಸ್ವಲ್ಪ ಇದು ಅಡುಗೆ ಮನೆ ಕಬೋರ್ಡ್ಗಳೆಲ್ಲ ಇದೆಯಲ್ಲ, ಎಣ್ಣೆ ಎಲ್ಲ ಇದಾಗಿರುತ್ತಲ್ಲ, ಮೊನ್ನೆ ಎಲ್ಲ ಒರೆಸಿದ್ದೀನಿ. ಇನ್ನೊಂದು ಸಲ ಇವತ್ತು ನೈಟ್ ಒಂದು ಸಲ ಒರೆಸ್ಬಿಟ್ಟು ತಿರ್ಗಾ ನಾಳೆ ಒಬ್ಬಟ್ಟಿಗೆ ಬಟ್ಟೆ ಎಲ್ಲ ಮಾಡಿದ್ರೆ ಸೇಮ್ ಅದೇ ಎಲ್ಲ ಎಣ್ಣೆ ಆಗುತ್ತೆ. ಅದಕ್ಕೆ ಇವತ್ತು ನೋಡೋಣ, ಸಂಜೆ ಎಲ್ಲ ನೈಟು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ದೇವ್ರ ಮನೆಯೆಲ್ಲ ಒರೆಸಾದ್ಮೇಲೆ ನೈಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಅದು ಮುಗಿಯುತ್ತೆ. ಬೆಳಗ್ಗೆ ಬೇಗ ಎದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಇನ್ನು ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಬೇಕು. ಪೂಜೆ ಮುಗಿದ್ರೆ ನನಗೆ ಅರ್ಧ ಹಬ್ಬ ಮುಗೀತು ಅಂತಲೇ ಅನಿಸೋದು. ಆಮೇಲೆ ಅಡುಗೆ ಎಲ್ಲ ಮಾಮೂಲಿ ನಾರ್ಮಲಾಗಿ ಒಂದು ಸಲ ಕೂತ್ಕೊಂಡು ಅಡುಗೆ ಮಾಡ್ಕೊಂಬಿಟ್ರೆ ಮುಗ್ದೋಗುತ್ತೆ ಕೆಲಸ.
ಇವಾಗ ನೋಡಿ ಹೂವು ಎಲ್ಲ ಇತ್ತು, ಸ್ವಲ್ಪ ಹೂವು ಕಟ್ಟಿಟ್ಕೊಂಡ್ಬಿಡ್ತೀನಿ. ನಾಳೆ ದೇವ್ರ ಫೋಟೋಗೆಲ್ಲ ಹಾಕ್ಕೊಬೇಕಲ್ಲ, ಅದಕ್ಕೆ ಫ್ರಿಜ್ಜಲ್ಲಿ ತಂದು ಇಟ್ಟಿದ್ರು ನಮ್ಮಮ್ಮ. ನೆನೆಯಿಂದ ಕಟ್ಟು ಅಂದರು, ನಾನು ಕಟ್ಟೋಕ್ಕಾಗಲಿಲ್ಲ. ಇವತ್ತೆಲ್ಲ ಕಟ್ಟಿಟ್ಕೊತಾ ಇದ್ದೀನಿ. ಇದು ಕಟ್ಬಿಟ್ಟು ಎತ್ತಿಟ್ಬಿಟ್ರೆ ಮುಗೀತು. ಇನ್ನು ಆಮೇಲೆ ಬೇರೆ ಕೆಲಸ ಇರುತ್ತೆ, ಆಮೇಲೆ ವೀಡಿಯೋ ಮಾಡ್ಕೊತೀನಿ. ಸದ್ಯಕ್ಕೆ ಇಷ್ಟೇ ವೀಡಿಯೋ ಮಾಡಿರೋದು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ, ಕಮೆಂಟ್ ಮಾಡಿ ಹೇಳಿ. ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ತುಂಬ 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 ಧನ್ಯವಾದಗಳು. ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೋಡಿ ಇವಾಗ ಇದನ್ನೆಲ್ಲ ಹೂವೆಲ್ಲ ಕಟ್ಟಿ ಎತ್ತಿಟ್ಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ. ಆಮೇಲೆ ಮುಂದಿನ ಕೆಲಸ ಇರುತ್ತೆ, ಅದು ವೀಡಿಯೋ ಮಾಡಿ ತೋರಿಸ್ತೀನಿ. ಬರೀ ಕ್ಲೀನಿಂಗ್ ಕೆಲಸನೇ ಹೇಳ್ತಾಯಿದ್ದೀನಿ, ದಯವಿಟ್ಟು ಬೇಜಾರಾಗಬೇಡಿ. ಥ್ಯಾಂಕ್ ಯು.